ಸರ್ಕಸ್ ಕಂಪನಿ ಓನರ್ ಡೇವಿಡ್ ಸರ್ಕಸ್ ಕಂಪನಿ ಮುಚ್ಚದೆ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ವನ್ಯಮೃಗಗಳ ಸಂರಕ್ಷಣೆ ಕಾಯ್ದೆ 1972 ಸೆಕ್ಷನ್ 48ರ ನಿಯಮಾವಳಿಗೆ ವಿರುದ್ಧವಾಗಿ ಪ್ರಾಣಿಗಳನ್ನ ಕೂಡ ಹಾಕಿ ಹಿಂಸೆ ಕೊಡ್ತಾ ಇದ್ದಾರೆ. ಆನೆಗಳನ್ನ ಒಂಟಿ ಕಾಲಲ್ಲಿ ನಿಲ್ಸಿ ಡ್ಯಾನ್ಸ್ ಮಾಡಿಸ್ತಿರಲ್ರಿ ನೀವು. ಓ, ಆನೆ ಬದಲು ನಿಮ್ ಕೈನಲ್ಲಿ ಡ್ಯಾನ್ಸ್ ಮಾಡ್ಸಕ್ ಆಗಲ್ಲ ಮೇಡಮ್. ಪ್ರಾಣಿ ಹಿಂಸೆ ಬಗ್ಗೆ ಕಾನೂನು ಮಾತಾಡೋ ನೀವು ಎಷ್ಟು ಕುರಿಗಳನ್ನ ಕೋಳಿಗಳನ್ನ ಕತ್ತರಿಸಿ ತಿಂದಿದ್ದೀರಾ ಅಂತ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತಲ್ಲ ಮೇಡಮ್. ಸದ್ದು ಯುವರ್ ಆನರ್, ನಮ್ಮ ಕಂಪ್ನಿಲಿರೋ 200 ಜನದ ಹೊಟ್ಟೆಪಾಡಿನ ಪ್ರಶ್ನೆ ಇದು ಯುವರ್ ಆನರ್. ವನ್ಯ ಪ್ರಾಣಿಗಳು ರಾಷ್ಟ್ರದ ಸಂಪತ್ತು. ಅದನ್ನು ತಮ್ಮ ಸ್ವಂತ ಸಂಪಾದನೆಗೋಸ್ಕರ ಉಪಯೋಗಿಸಿಕೊಳ್ಳಲು ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇರುವುದರಿಂದ ನಿಮ್ಮ ಕೋರಿಕೆಯನ್ನು ಮನ್ನಿಸದೆ ಈ ಅರ್ಜಿಯನ್ನು ವಜಾ ಮಾಡಿರುತ್ತೇನೆ. ಮಾಲೀಕರು ಎಲ್ಲಾ ಪ್ರಾಣಿಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂದು ಆದೇಶ ನೀಡುತ್ತಿದ್ದೇನೆ. ನಮ್ ಗಜೇಂದ್ರನು ಗಣೇಶನು ಕರ್ಕೊಂಡೋಗಿ ಏನ್ ಮಾಡ್ತೀರಾ ಸರ್? ಬನ್ನೇರ್ಘಟ್ಟ ಪಾರ್ಕ್ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ಆಯ್ತು. ಅವನಿಗೆ ಅನ್ನ ಅಂದ್ರೆ ಇಷ್ಟ, ಇವನ್ ಕಬ್ಬು ತಿಂತಾನ ಸರ್. ಇದು ಚೆನ್ನಾಗಿ ನೋಡ್ಕೊಳ್ಳೋಣ. ರಜಾ ಅಯ್ಯೋ ಬಿಟ್ಟದಲ್ಲಪ್ಪ. ಈಗ ನಮ್ ಗತಿ ಏನ್ ಸರ್? ಕಾಡಿಗೆ ಬೆಂಕಿ ಬಿದ್ದರೆ ಪಕ್ಷಿಗಳು ಏನ್ ಮಾಡ್ತವೆ? ಮತ್ತೊಂದ್ ಕಡೆ ಹೋಗಿ ಗೂಡ್ನ ಕಟ್ಕೊಂತವೆ. ಈ ಪ್ರಪಂಚ ವಿಶಾಲವಾಗಿದೆ. ಈ ಡೇವಿಡ್ ಇಲ್ದೆ ಹೋದ್ರೆ ಏನಂತೆ? ಬದುಕೋದಕ್ಕೆ 100 ಮಾರ್ಗ ಇದೆ. ಬಿ ಬೋಲ್ಡ್, ಬಿ ಬ್ರೇವ್, ಬಿ ಕರೇಜಸ್. ಈ ಡೇವಿಡ್ ಅಂಕಲ್ ನೆನಪಿಗೋಸ್ಕರ ಇದನ್ನ ಇಟ್ಕೊಳ್ಳಿ. ಆನೆಸ್ಟಿ ಇಸ್ ದಿ ಬೆಸ್ಟ್ ಪಾಲಿಸಿ. ಅಂದ್ರೆ ಸತ್ಯಮೇವ ಜಯತೆ. ಎಷ್ಟೇ ಕಷ್ಟ ಬಂದ್ರು ಇದನ್ನ ಮಾತಾಡ್ಬಿಡ್ಬೇಡಿ. ತಗೊಳ್ಳಿ ಕೊಮಿ, ಸೂಟ್ ತಗೋ, ಕೊಡು. ನಾಣಿ ತಗೋ. ರವಿ, ನಿಮ್ಗೇನ್ ಬೇಕಾದ್ರೂ ತಗೊಳ್ಳಿ. ಇದನ್ನ ಇಟ್ಕೊಂಡು ಹೊಸ ಜೀವನ ಶುರು ಮಾಡಿ. ಬಾಯ್, ನಿಮ್ಮ ನೀರ್ನಾಟ ತೋರಿಸಿ ಸಂತೋಷ ಪಡ್ತೀನಿ. Ladies and gentlemen, welcome to Wonder Show. Tasty, fire game, dadore, yura, ಅಂಡೆ ನೀರು ಕುಡ್ದಲ್ಲ ಹೋಗ್ತಾನೆ. ಅಂಡೆ ನೀರು ಕುಡ್ದಲ್ಲ ಅಂತ ಕಲೆಕ್ಷನ್ ಕೊಡೋರಿಗೆ ಅಂತ ಅನ್ಸುತ್ತೆ ಕಣೋ. ನಾವು ಕರ್ಕೊಂಡು ಹೋಗೋಣ. ಸೂರ್ಯ ನೆತ್ತಿಗೆ ಬಂದ್ಬಿಟ್ಟಿದೆ, ನಿದ್ದಳ ಹೋಗೋಣ.
ಜೀವನ ಮಾಡಕ್ಕೆ ಎಲ್ಲ ಕೆಲಸ ಹುಡುಕ್ಬೇಕಲ್ರೋ ಈಗ. ಸೋಂಬೇರಿ ನಡಿ. ಇದೇನ್ ಲಕ್ಷ್ಮಿ ಕಾಲ ಹತ್ರ ಬಂದ್ ಬಿದ್ಬಿಟ್ಟಿದ್ದಾಳೆ. ತಪ್ಪು ತಗೋಬಾರ್ದು. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ತಗೋಬಹುದು, ಆದ್ರೆ ಓನರ್ ಯಾರು ಅಂತ ಹುಡುಕಿ ಅವ್ರಿಗೆ ಇದನ್ನ ಕೊಟ್ಬಿಡ್ಬೇಕು. ಅದು ಆನೆಸ್ಟ್. ಹೌದು, ಇದ್ರ ಓನರ್ ಎಲ್ಲ ಹುಡುಕ್ಬೇಕು, ಹಿಡ್ಕೋಬೇಕು, ಕೊಟ್ಬಿಡ್ಬೇಕು. ಜುಟ್ಟು ಆ ಪರ್ಸು ನಂದೆ, ಕೊಡ ಇಲ್ಲಿ. ಇದು ರಾಂಗ್ ನಂಬರ್. ಕೊಡ್ರೋ. ನನ್ ಮಕ್ಕಳ್ರ ಕೊಡ್ಲಿಲ್ಲ ಅಂದ್ರೆ ಚಾಲ್ ನಿಕಾಲ್ ಮಾಡ್ಬಿಡ್ತೀನಿ. ಕೊಟ್ಬಿಡು. ಕೊಡು. ಕೊಡೋಣ. ಕೊಡ್ಲಾ? ಓಡು 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 ಓಡು. ನಡಿ 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 ಬೇಗ ಬೇಗ ನಡಿ 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 ನಡಿ. ಅಯ್ಯೋ, ಕಾಪಾಡಿ ಕಾಪಾಡಿ. ನೀರ್ ಕುಡಿ. ದೋಸೆ. ಅಯ್ಯೋ, ನಮಸ್ಕಾರ ಸರ್. ಏನೋ ಯಾಕಿಲ್ಲಿ? ಏನಿಲ್ಲ ಸರ್, ಸುಮ್ನೆ ಬಂದೆ. ಹೋದ್ ಒಳಗಾಗ್ತೀನಿ ಆಗ. ಏಯ್ ಗುರಾಯಿಸ್ ಬೇಡ, ಹೋಗಲೇ. ಥ್ಯಾಂಕ್ ಯು ಸರ್, ನಿಮ್ಮಿಂದ ನಾವು ಬಚಾವಾದ್ವಿ ಸರ್. ನೀವು ತಿಂದಿದ್ದಕ್ಕೆಲ್ಲ ಬಿಲ್ ನಾವು ಕೊಟ್ಬಿಡ್ತೀವಿ ಸರ್. ಲಂಚ ಕೊಡ್ತೀನ ಐವಾನ್? ಅಯ್ಯಯ್ಯೋ, ಲಂಚ ಅಲ್ಲ ಸರ್, ಬಕ್ಷಿಸು. ಬಕ್ಷೀಸ್ ಕೊಡ್ತೀನ ಬಾಡ್ಕೋ. ಮುಖಕ್ಕೆ ಮಡಗದ ಅಂದ್ರೆ ಮೂತಿ ಕೇಕೆ ಆಗ್ಬಿಡ್ಬೇಕು. ಕೇಕೆ ಅಂದ್ರೆ ಏನ್ ಸರ್? ಕಾವೇರಿ ಕರ್ನಾಟಕ ಎಕ್ಸ್ಪ್ರೆಸ್ ಅಂತಾನ ಸರ್? ಅಷ್ಟು ಗೊತ್ತಾಗಿಲ್ವಾ? ಕಸಾಳಿ ಪಳ್ಳಿದ ಕಬಾಬು, 303 ಕಳಸ್ ಪಳ್ಳಿದ ಕಬಾಬು. ಏನ ಫೋಟೋ ಇವ್ರ ತರನೇ ಇದೆ. ಇವರು ಅವರು ಒಂದೇ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸ್ಕೊಂಡ್ರು ಅಂತ ಕಾಣುತ್ತೆ. ಎರಡು ಒಂದೇ ತರ ಇದೆ ನೋಡ. ಕೊಡ ಇಲ್ಲಿ. ನಿನ್ ಪರ್ಸ್ ತೆಗೆದ್ಬಿಟ್ರಲ್ಲ ಸರ್. ಇದು ಕದ್ದಿದ್ ಪರ್ಸ್ ಅಲ್ಲ. ಓನರ್ ಸಿಕ್ಕಿದ ತಕ್ಷಣ ಕೊಡೋಣ ಅಂತ ಹುಡುಕ್ತಾ ಇದ್ದೀವಿ. ಕಳ್ಳನ ಮಕ್ಕಳ. ಶಟ್ ಅಪ್ ಸರ್. ಕಳ್ಳನ್ ಮಕ್ಳ ಅಂತ ಎಷ್ಟು ಸಲ ಸರ್ ಹೇಳ್ತೀರಾ? ನಾವು ಒಳ್ಳೆ ನನ್ ಮಕ್ಕಳು ಸರ್. ತೋರ್ಸಯ್ಯ ಬೋರ್ಡ್ ನ. ಅಯ್ಯ, ನನ್ಗಲ್ಲ, ಅವ್ರಿಗೆ ತೋರ್ಸಯ್ಯ. ನೋಡಿ ಸರ್. ಆನೆಸ್ಟಿ ಇಸ್ ದ ಬೆಸ್ಟ್ ಪೋಲಿ. ಪೋಲಿ ಪೊಲೀಸ್ ಸಿಒ ಎಲ್ಲೋ ತಿನ್ಬಿಟ್ಟ. ಉದ್ರೋಗಿದೆ. ಪೋಲಿ ನನ್ನ ಮಕ್ಕಳ. ಪೋಲಿ ಅಂತ ಬೋರ್ಡ್ ಹಾಕೊಂಡು ಓಡಾಡ್ತಿದ್ದೀರಾ. ಇವತ್ತಿನ ಗತಿ ಕಾಣಿಸ್ತೀನಿ. ಏ 303, ಎಸ್ ಸರ್. ಈ ನನ್ನ ಮಕ್ಕಳನ್ನ ಒದ್ದು ಒಳಗಾಕಿ ಅಂತ ಪಿಕ್ಚರ್ ಅಂಬರೀಷ್ ಉಗುರ್ಕಿತ್ತ ಕಿತ್ತು ಏರೋಪ್ಲೇನ್ ಹಚ್ಚಿ ಅಂಡಿಗೆ ಖಾರ ಪುಡಿ ತಿಕ್ಕಲ. ಸತ್ಯವಂತರಿಗಿದು ಕಾಲವಲ್ಲ, ಸತ್ಯವಂತರಿಗಿದು ಕಾಲವಲ್ಲ. ಕಳ್ಳಕಾಗರಿಗಂತೂ ತಕ್ಕ ಕಾಲ, ಸತ್ಯವಂತರಿಗಿದು ಕಾಲವಲ್ಲ. ಪೊಲೀಸ್ನವರು ಮೈ ಮೊಳೆನೆಲ್ಲ ಪುಡಿ ಮಾಡ್ಬಿಟ್ರಲ್ಲೋ. ಹೌದು ಟಫಣ್ಣ, ಈ ಬೋರ್ಡ್ ತೋರಿಸಿ ಬರೀ ತೊಂದರೆಗೆ ಸಿಗಾಕೋತಾ ಇದ್ದೀವಿ. ಬಿಟ್ಟಾಕ. ಡೇವಿಡ್ ಅಂಕಲ್ ಹೇಳಿಲ್ವಾ, ಕಷ್ಟಗಳು ಬಂದ್ರೆ ಯಾವಾಗ್ಲೂ ಮಿಲಿಟರಿ ಟ್ರಕ್ಗಳ ತರ ಸಾಲಾಗಿ ಒಂದ್ರ ಹಿಂದೆ ಒಂದು ಬರ್ತಾನೆ ಇರ್ತವೆ. ನಾವು AK-47 ಅಂತ ಶೂಟ್ ಮಾಡಿ ಬೂದಿ ಮಾಡಾಕ್ ಬಿಡ್ಬೇಕು. ಬಿ ಬ್ರೇವ್, ಬಿ ಬೋಲ್ಡ್. ಫೈರ್ ತರ ಇರ್ಬೇಕು. ಹೇಗಿರ್ಬೇಕು? ಫೈರ್ ತರ ಇರ್ಬೇಕು, ಗೊತ್ತಾ? ಫೈರ್ ಅಂದ್ರೆ ಆ ಬೆಂಕಿ ತರ. ಅಯ್ಯೋ, ಬಿಲ್ಡಿಂಗ್ ಬೆಂಕಿ ಎತ್ಕೊಂಡು ಉರಿತಾ ಇದೆ ಕಣ. ಒಳಗಡೆ ಯಾರಿದ್ದಾರೆ ನೋಡೋಣ. ಬಂದ್ರು ಕಾಪಾಡೋಣ. ಯಾರು ಒಳಗಡೆ? ಬೆಂಕಿ ಎತ್ಕೊಂಡಿದೆ. ಬಾಗಿಲು ತೆಗೆಯಮ್ಮ. ಇದು ಲೇಡೀಸ್ ಗರ್ಲ್ಸ್ ಹಾಸ್ಟೆಲ್. ಇಲ್ಲಿ ಗಂಡಸರು ಬರಬಾರ್ದು. ಹೋಗ್ರಿ. ಬೆಂಕಿ ರೀ, ನಿಮ್ ಬಿಲ್ಡಿಂಗ್ ಹತ್ಕೊಂಡು ಉರಿತಾ ಇದೆ. ಬೆಂಕಿ ಜೊತೆ ನೀವು ಸೇರಿದ್ರೆ ಹೀಟ್ ಜಾಸ್ತಿ ಆಗ್ಬಿಡುತ್ತೆ. ನಾವು ನೀರ್ ಬಿಡಕ್ಕೆ ಬಂದಿರೋದು. ಏಯ್ ಪೋಖರಿ ಹುಡುಗ್ರ, ಹೋಗ್ರೋ. ಫೈರ್ ಸ್ಟೇಷನ್. ಈ ಹಾಳೋದ್ ಫೋನ್ ವರ್ಕ್ ಮಾಡಲ್ಲ. ಅಯ್ಯೋ, ಇವ್ಳು ಹೇಳಿದ ಮಾತು ಕೇಳಲ್ಲ. ನಿನ್ ಕತ್ತೆ ಟ್ರಿಕ್ಸ್ ಕರೆಕ್ಟ್. ಒಂದೇ ಸಲ ಗುದ್ದೋಗ್ತಾನೆ. ಇರೋಣ ಪಿಕಪ್ ಆಗ್ತಾ ಇಲ್ಲ. ಎಷ್ಟು ಜನ ಮಲ್ಕೊಂಡಿದ್ದಾರೆ ನೋಡಿದೆ. ಹೋಮ್ ಬೆಡ್ ಎದ್ದೇಳ ಮೇಲೆ. ನೀವಿಬ್ರು ಹೋಟೆಲ್ ಇದೆ ಅಂತ ನೋಡಿ. ನಾವು ಒಳಗಡೆ ಹೋಗ್ತೀವಿ. ಗಂಡಸ ಯಾರು ಇಲ್ವೇನಮ್ಮ?
ಮೇಲ್ಗಡೆ ನಂದಿನಿ ಸಿಕ್ಕಾಕೊಂಡಿದ್ದಾಳೆ, ಕಾಪಾಡ್ತೀರಾ? ಮೈ ಲವ್, ಬಂದ್ಯಾ? ನೀನಿಲ್ದೆ ನನ್ನ ಲೈಫು ಮರುಭೂಮಿ ಆಗ್ಬಿಟ್ಟಿದೆ. ನೀನ್ ನನ್ ಬಿಟ್ರೆ ನಾನು ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಡ್ತೀನಿ. ನನ್ನ ಅಪ್ಪೋ, ಗಟ್ಟಿಯಾಗಿ ಅಪ್ಪೋ. ಕಿಸ್ ಮೀ, ಕಿಸ್ ಮೀ. ಏನ್ ಕನಸಿನ ರಾಣಿ ಇವಳು, ಸುಂದರ ಲೋಕಕ್ಕೆ ಹೋಗ್ಬಿಟ್ಲು. ಹಾಸ್ಟ್ಲೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಕಿಸ್ ಮೀ ಅಂತೆ. ಸೇವ್ ಮೀ, ಜಯಮೀನಾ, ಹೆಲ್ಪ್ ಮೀ. ಎದ್ದೇಳು, ಎದ್ದೇಳು. ಕಾಪಾಡಿ. ಏನೋ ಮಾಡ್ತಿದ್ಯಾ? ಬೆಂಕಿ ಹಾರಿಸ್ತಾ ಇದ್ದೀನಿ ಇದರಲ್ಲಿ. ಯಾಕಣ್ಣ? ಡೇವಿಡ್ ಅಂಕಲ್ ಹೇಳಿಲ್ವಾ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ಬೇಕು ಅಂತ? ಬೆಂಕಿ ಹಾರ್ಸಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ನಾನು ಒಬ್ಬನೇ ಓಡಾಡ್ತೇನೆ. ಯಾರು ಹೆಲ್ಪ್ ಮಾಡ್ತಿಲ್ಲ, ಆದ್ರೂ ಬೈತೀರಾ. ಅದು ಇರ್ಲಿ, ಇದ್ರಲ್ಲಿ ತರ್ತೀನಿ. ತುಂಬಾ ದೊಡ್ಡದಾಗೋಯ್ತು. ಈ ಬಿಲ್ಡಿಂಗ್ ಮುಳುಗೋಗ್ಬಿಡುತ್ತೆ. ಸರ್, ಇವ್ರೆ ಹಾಸ್ಟೆಲ್ಗೆಲ್ಲ ಬೆಂಕಿ ಹಾಕಿ ಹುಡುಗಿಯನ್ನ ಆರಿಸ್ಕೊಂಡು ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಬಿಡಿ ಮೇಡಮ್, ನಮ್ ಕರ್ತವ್ಯ ಮಾಡಿದ್ವಿ ಅಷ್ಟೇ. ಅದಕ್ಕೆ ನೀವು ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ್ ಸನ್ಮಾನ ಏನು ಮಾಡ್ಬೇಕಿಲ್ಲ. ನನ್ ಮಗನೇ, ಸನ್ಮಾನ ಅಲ್ಲ ಕಣೋ, ಅವಮಾನ ಮಾಡ್ತಾ ಇದ್ದಾಳೆ. ಎಲ್ಲ ನನ್ನ ಮಕ್ಕಳ, ನಿನ್ನೆ ನೋಡಿದ್ರೆ ನನ್ ಪರ್ಸ್ ಕದ್ರಿ, ಇವತ್ ನೋಡಿದ್ರೆ ಹಾಸ್ಟೆಲ್ ನುಗ್ಗಿ ಫೋನ್ ವೈರ್ ಕಿತ್ತಾಕಿ ಫೈರ್ ಬ್ರಿಗೇಡ್ ಬರ್ದಂಗ್ ಮಾಡಿ ಹುಡುಗಿ ನಾಡ್ಸ್ಕೊಂಡು ಹೋಗ್ತಾ ಇದ್ದೀರಾ? ಇವ್ರನ್ನ ಭಯಬೇಡಿ ಸರ್, ಇವರೇ ನನ್ ಪ್ರಾಣ ಕಾಪಾಡಿದ್ದು. ಏಯ್, ಈ ಕಡೆ ಬಾರೆ. ನಿಮ್ ಚಲ್ಲಾಟ ಎಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ ಸರ್, ನಾವು ತುಂಬಾ ಒಳ್ಳೆ ಜನ ಸರ್. ಕಷ್ಟದಲ್ಲಿರೋರ್ಗೆಲ್ಲ ಸಹಾಯ ಮಾಡ್ತಾ ಇದೀವಿ ಸರ್. ಹೌದೌದು ಸರ್, ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀವೆಲ್ಲ ಎಷ್ಟು ಒಳ್ಳೆಯವರು. ಕಳ್ಳನ್ ಮಕ್ಕಳ, ನಡೆಯೋ ಸ್ಟೇಷನ್ಗೆ ಇವತ್ತು ನಿಮ್ಮನ್ನ ಓದ್ ಲಾಕಪ್ ಹಾಕಿ ಬೆಂಡೆತ್ತಿ ಬೆಂಡೆಕಾಯಿ ಮಾಡ್ಬಿಡ್ತೀನಿ. ಪೊಲೀಸರ್ ನಾಯಿಗೆ ಹೊಡೆದು ಬೆನ್ನೆಲ್ಲ ನೋವು ಬಂದ್ಬಿಟ್ಟೈತೆ. ಇವ್ರಲ್ಲಿ ಆನೆಸ್ಟ್ ಇದ್ರೆ ಬರೀ ವಾದೇ ಬೀಳದೆ. ಹೊಟ್ಟೆಗೆ ನೀರ್ ಕೂಡ ಇಲ್ಲ ಅಂತ ಒದ್ದಾಡ್ತಿದ್ರೆ ಇವನೊಬ್ಬ. ನೀನ್ ಇವತ್ತೆಲ್ಲ ಒತ್ತಿದ್ರು ನೀರ್ ಬರಲ್ಲ. ವೈ ಅಂದ್ರೆ ಎಲ್ಲೈತೆ ನೀರು? ಎಲ್ಲ ಕೊಟ್ಬಿಟ್ಟಿದೀವಲ್ಲ. ನಮ್ಗೆ ಉಳ್ಕೊಂಡಿರೋದು ಬಾರು ಬೀರು ಎರಡೇ. ಅಯ್ಯೋ, ನಂಗೆ ಹೊಟ್ಟೆ ಹಸುವಣ್ಣ. ನನಗೂ ಹಸುವಾಗ್ತಾ ಇದೆ ಅಣ್ಣ, ಏನ್ ಮಾಡೋದಣ್ಣ? ಮಗು ತುಂಬಾ ಅಳ್ತಾ ಇತ್ತು, ಬಂದ್ ತಗೊಂಡೋಗೋಣ ಅಂತ ಬಂದೆ. ಹೌದೇ? ನೀನೇನು ಇಲ್ಲಿ? ದೇವತಾ ಸೀರೆ ಬಂದಿದೆ ಕಣೆ, ತುಂಬಾ ಚೆನ್ನಾಗಿದೆ. ಅದಕ್ಕೆ ನೋಡ್ಬಿಟ್ಟು ತಗೊಂಡ್ ಹೋಗೋಣ ಅಂತ ಬಂದೆ. ಹೌದೇನೆ, ಅಷ್ಟ್ ಚೆನ್ನಾಗಿದ್ಯಾ? ಹೌದು ಕಣೆ, ಕಲರ್ ಡಿಸೈನ್ ತುಂಬಾ ಸೂಪರ್ ಆಗಿದೆ ಕಣೆ. ಅದಕ್ಕೆ ಇನ್ನೊಂದೆರಡು ಸ್ಯಾರೀಸ್ ತಗೊಂಡ್ ಹೋಗೋಣ ಅಂತ ಬಂದೆ. ನೀನು ತಗೊಳ್ಳೆ. ನಾಚಿಕೆ ಆಗಲ್ಲ ನಿಂಗೆ? ಮುತ್ ಕೊಡಕ್ ಬಂದೆ. ನಿಮ್ಗೆಲ್ಲ ಮಗುಗೆ ಹಂಗೆ ಹೊಟ್ಟೆ ಹಸ್ಬಿಟ್ಟಿತ್ತು, ಒಂಚೂರ್ ಬಂದ್ ಕಿತ್ಕೊಂಡ್ ತಿನ್ಬಿಟ್ಟೆ. ಮಗು ಬಂದ್ ಕಿತ್ಕೊಂಡ್ ತಿಂದಿದ್ಯಲ್ಲ, ಬುದ್ಧಿ ಇಲ್ಲ ನಿನ್ಗೆ? ಕಾಂತ್ರಿ ನನ್ನ ಮಕ್ಕಳ, ಮೊನ್ನೆ ಪರ್ಸು, ನೆನ್ನೆ ಲೇಡೀಸ್ ಹಾಸ್ಟ್ಲು, ಇವತ್ ಮಗುನ ಮುಸುಳಿಗೆ ಒಂದ್ ಮುಳುಗದ ಅಂದ್ರೆ ಮುಖ ಎಲ್ಲ ಕೆಜಿ ಆಗ್ಬಿಡ್ಬೇಕು. ಕೆಜಿ ಅಂದ್ರೆ ಕರ್ನಾಟಕ ಜೈಲ. ನೋಡಿ ಜೈಲಲ್ಲಿ ಮುಖ ಕಾಲ ಜಾಮೂನ್ ಆಗ್ಬಿಡ್ಬೇಕು. ಹೋಗ್ಲಿ ಬಿಡಿ ಸರ್. ಆಯ್ತಮ್ಮ, ಆಯ್ತು. ನನ್ನ ಮಕ್ಕಳ, ಇನ್ನೊಂದ್ ದಪ್ಪ ಈ ತರ ಗಲಾಟೆ ಮಾಡಿ ನನ್ ಕೈಗೆ ಸಿಕ್ಕಿದ್ರೆ ಕುಯ್ದು ಬಿಡ್ತೀನಿ. ಸರ್, ನಂಗಿನ್ನ ಮದ್ವೆನೇ ಆಗಿಲ್ಲ, ಯಾಕಂದ್ರೆ ನಂಗಿನ್ನ ಹುಡುಗಿ ಸಿಕ್ಕಿಲ್ಲ. ಏಯ್ ತ್ರಿನಾಥ್ರಿ, ಬರ್ಲಾ? ಸುಮ್ನೆ ನಗ್ತಾಳೆ. ಪಾಪು ಬಾಯ್. ನಿಮ್ಮಿಬ್ಬರನ್ನೇ ಬಿಟ್ಟು ನನ್ನೇ ಯಾಕೆ ಹೊಡೆದಿದ್ ಗೊತ್ತಾ? ನಮ್ಗೇನ್ ಗೊತ್ತು? ನನ್ನ ಮೇಲೆ ಲವ್. ಒಂದೇ ಕೆನ್ನೆಗ್ ಬಂದಿದೆ ಲವ್. ಪ್ರೀತಿಗೆ ಕಣ್ಣಿಲ್ಲ. ಕಣ್ಣಿಲ್ಲ ಸರಿ, ಮಗು ಇದೆಯಲ್ಲ. ಮಗು ಇದ್ರೆ ಏನಂತೆ, ಅವ್ಳ ಕುತ್ತಿಗೆಲ್ ತಾಳಿ ಇರ್ಲಿಲ್ಲ. ಓಲ್ಡ್ ವೈಫ್ಗೆ ನ್ಯೂ ಲೈಫ್ ಕೊಡ್ತೀನಿ. ಲಕ್ಕಿ ನನ್ನ ಮಗ. ಮಗು ಬೇಕು ಅಂತ ನಾಳೆಯಿಂದ ಶ್ರಮ ಪಡೋ ಹಾಗಿಲ್ಲ. ರೆಡಿಮೇಡ್ ವೈಫ್ ನ ಗಿಟ್ಟಿಸ್ಕೊಂಡ್ಬಿಟ್ಟು ಅಲ್ವೇನಾ? ಆ ಇನ್ಸ್ಪೆಕ್ಟರ್ ಅದೇನೋ ಕುಯ್ತೀನಿ ಅಂತಲ್ಲ, ಬಿಟ್ಬಿಡ್ಬೇಕಾಗಿತ್ತು. ತಮಾಷೆ ಮಾಡಬೇಡ. ನಂದು, ನೀ ಯಾವಾಗ ಇಲ್ಲಿಗೆ ಬಂದು? ನೀವು ಆ ಮಗು ಹತ್ರ ಬನ್ನ ಕದ್ ತಿಂತಿದ್ದಾಗ. ಅದು ಮಗು ಬನ್ನು ಹಿಡ್ಕೊಂಡು ಅಳ್ತಾ ಇತ್ತು ತಿನ್ನಕ್ಕೆ. ಅದು ಟೇಸ್ಟ್ ಇದೆ ಇಲ್ವಾ ಅಂತ ನಾವು ಸುಮ್ನೆ ಅಲ್ವೇನಾ? ತಗೊಳ್ಳಿ.
ಬೇಡ ಇರ್ಲಿ. ಬನ್ನಿ. ನಾನಿ, ರಮ್ಮಿ, ಕೋಮಿ, ವೆಲ್ಕಮ್ ಟು ಸನ್ರೈಸ್ ಪ್ಲಂಬಿಂಗ್ ಶಾಪ್. ಈ ನಲ್ಲಿ ಅಂಗಡಿ ನಮ್ಮ ಅಣ್ಣಂದು. 1 ವರ್ಷದ ಹಿಂದೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಟ. ಪಾಪ ಅವ್ರ ಅಣ್ಣ ತೀರ್ಕೊಂಬಿಟ್ರಂತೆ. ಈಗ ತಿರುಪತಿಗೆ ಹೋಗ್ಬೇಕಾ? ತಲೆನೋತಿದ್ಯಾ ಏನಾಣೆ? ಈಗ ನಾವು ತಿರುಪತಿಗೆ ಯಾಕೆ ಹೋಗ್ಬೇಕು? ಅಯ್ಯೋ, ಹುಡುಗಿಯರ ಮುಂದೆ ನಮ್ಮ ವೀಕ್ನೆಸ್ ಎಲ್ಲ ತೋರಿಸ್ಕೊಳ್ಳೋದು ಬೇಡ ಕಣೋ. ಅವ್ರ ಅಣ್ಣ ವೈಕುಂಠಕ್ಕೆ ಹೋಗ್ಬಿಟ್ಟಿದಾನಂತೆ. ವೈಕುಂಠ ಏನ್ ಕುಂಟ ಗಿಂಟ ಅಂತ ಬಿಟ್ಟ ಅಂದ್ರೆ? ಅಯ್ಯೋ, ಇವನ್ ಕನೆಕ್ಷನ್ ಕಿತ್ತೋಗಿದೆ. 6 ಅಲೋ. ಈಗ ನಾವು ತಿರುಪತಿಗೆ ಯಾಕೆ ಹೋಗ್ಬೇಕು? ಹೇಳ್ತೀನಿ. ಈಗ ಕೇಳು. ತಿರುಪತಿ ಹೋಗ್ಬೇಕು ಅಂದಲ್ಲ. ಅಲ್ಲಿ ತಲೆ ಬೋಡ್ಸಕ್ಕೆ ಜನ ಕಮ್ಮಿ ಇದಾರಂತೆ. ಅದಕ್ಕೆ ನನ್ನ ಮಗನೇ ಅವ್ರ ಅಣ್ಣ ಮೇಲೋಗಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಕೈ ಮುಗಿ. ನಂದು. ಈಗ ನಾವು ತಿರುಪತಿ ಯಾಕೆ ತಿರುಪತಿ ಹೋಗ್ಬೇಕು ಅಂದ. ಈ ಅಂಗಡಿಲಿ ನೀವು ಹೊಸ ಜೀವನ ಶುರು ಮಾಡ್ಬೋದು. ಬಂದ್ ಕದಿಯೋದನ್ನ ಬಿಡ್ಬೋದು. ಈ ಅಂಗಡಿಗೆ ಬಾಡ್ಗೆನಾ? ಅದನ್ನ ನಾನೇ ನಿಮ್ ಹತ್ರ ಕೇಳಿ ತಗೋತೀನಿ. ಹಾಗಿದ್ಮೇಲೆ ನಾನು ದಿನ ಬಾಡಿಗೆ ಕೊಡ್ತೀನಿ. ಐ ಲವ್ ಯು ನಾನಿ. ಏನದ ತಪ್ಪಣ್ಣ ಬಾಡಿಗೆ ಕೊಡೋದು ನೋಡ್ತಾ ಇದ್ದೀನಿ. ಒಬ್ನೇ ಬಾಡಿಗೆ ಕೊಡ್ತಿದ್ದಾನ? ಫ್ರೆಂಡ್ಸ್ ಅಂದ್ರೆ ಎಲ್ರು ಬಾಡಿಗೆ ಕೊಡೋದು. ನಾನೇ ಒಬ್ನೇ ಬಾಡಿಗೆ ಕೊಡ್ತಿದ್ಯಂತೆ? ನಾನು ಕೊಡ್ತೀನಿ, ಅವನು ಕೊಡ್ತಾನ. ಫ್ರೆಂಡ್ಸ್ ಅಂದ್ಮೇಲೆ ಎಲ್ರು ಕೊಡ್ಬೇಕು. ನಂದು ಅದೇ ನಾನು ಬಾಡಿಗೆ ಕೊಡ್ತೀನಿ ಅಂದೆ. ಈ ಬಿಲ್ಡಿಂಗ್ ನನ್ ಬಾಮ ಇದಂದು. ನಾನು ಬಾಡಿಗೆ ಕೊಡ್ಬೇಕು ಕಣ. ನನ್ ಬಾಡಿಗೆ ಕೊಟ್ಟಾಯ್ತು ಕಣ. ನಾನು ಕೊಡ್ಬೇಕಮ್ಮ. ಹಬ್ಬ ನನ್ನ ಮಗನೇ, ಇದು ಲವ್ ಬಾಡಿಗೆ ಕಣ. ಅದಕ್ಕೆ ಇಂಥವನ್ನೆಲ್ಲ ಪಬ್ಲಿಕ್ ಅಲ್ಲಿ ಮಾಡಬಾರ್ದು ಅಂತ ಹೇಳೋದು. ಲವ್ ಬಾಡಿಗೆ ಕರ್ಕೊಂಡು ಹೋಗ್ತಾ ಇದ್ಯಾ? ಮೇಲ್ಗಡೆ ನಮ್ಮ ಅಣ್ಣನ ರೂಮ್ ಇದೆ, ತೋರಿಸ್ತೀನಿ. ತಿರುಪತಿಗೆ ಹೋಗ್ತಾ ಇದೀವಾ? ನಾನಿ, 300 ರೂಪಾಯಿ ಇದೆ. ನಾನೇ ಬೋಣಿ ಮಾಡ್ತಾ ಇದ್ದೀನಿ. ಇದು ಗುಡ್ ಲಕ್ ಅಮೌಂಟ್. ಒಳ್ಳೆ ವ್ಯಾಪಾರ ಆಗ್ಲಿ. ಪೇಪರ್ ಅಲ್ಲಿ ಆಡ್ ಕೊಡ್ತೀನಿ. ಥ್ಯಾಂಕ್ ಯು ತಗೊಳ್ಳ. ಇಡ್ಲಿ ತಗೊಂಬ ಹೋಗ. ಇಡ್ಲಿ ಪಾರ್ಸಲ್. ಯಾರೋ ಸ್ನಾನ ಮಾಡ್ತಿದ್ದಾರೆ. ಮಲ್ಕೊಂಡು ಸ್ನಾನ ಮಾಡ್ತಾರಾ? ಅದು ಪಬ್ಲಿಕ್ ಪಾರ್ಕ್ ಅಲ್ಲಿ. ಯಾಕೆ ಹೀಗೆ ಮಾಡ್ತಿದ್ದೀರಾ? ನಿಮ್ ಮನೇಲಿ ಶವರ್ ಬಾತ್ ಇಲ್ಲ ಅನ್ನೋ ಬೇಜಾರಾ? ಆಟೋ, ಯಾರು ನೀವು? ನಿಮ್ ಮನೆಯಲ್ಲಿದೆ ಮೇಡಮ್, ನಿಮ್ ಮನೆಯಲ್ಲಿದೆ. ಬನ್ನಿ. ಆಟೋ ಆಟೋ ನಿಲ್ಸ್ರಿ. ತಗೊಳ್ಳಿ. ಆ ಹುಡುಗಿನ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಮುಂದೆ ಬಿಟ್ಬಿಡಿ. ಆಗಕ್ಕಿಲ್ಲ ಸ್ವಾಮಿ, ನಮ್ಮಿಂದ ಆಗಕ್ಕಿಲ್ಲ. ಅವ್ರು ಯಾರು ಅಂತ ಗೊತ್ತೇನ್ರಿ? ಗೊತ್ತಿಲ್ಲ. ಆ ಹುಡುಗಿ ಯಾರು ಅಂತ ಗೊತ್ತಿಲ್ವೇನ್ರಿ? ಗೊತ್ತಿಲ್ಲ ರೀ. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಗುರು. ಅದಕ್ಕೆ ಪೊಲೀಸ್ ಸ್ಟೇಷನ್ ಮುಂದೆ ಬಿಟ್ಬಿಡು ಕೇಳ್ಕೊತಾ ಇದೀನಿ. ನಮ್ಮನೆ ಯಾಕೆ ಬರ್ತಿದ್ದೀರಾ? ಮಧ್ಯರಾತ್ರಿ ನಮ್ಮನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ಲ. ನೋಡಿ, ಲೈಟ್ ಆಗೋವರೆಗೂ ಅಲ್ಲಾಡ್ಬಾರ್ದು ನೀವು. ಅಯ್ಯೋ, ಮಳೆ 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 ಮಳೆ. ಅಯ್ಯೋ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಹುಡುಗಿರು ಮುಟ್ಲೇಬಾರ್ದು. ಮಳೆ 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 ಮಳೆ. ದಿನ ಮಳೆ ಮಳೆ. ಇಲ್ಲಿ ಸೇಫ್. ಹಾಯ್ ರಾಣಿ, ಗುಡ್ ನೈಟ್. ಇಡ್ಲಿ ಅಣ್ಣ, ಇಡ್ಲಿ. ಯಾಕೋ ಇವತ್ತು ನಿನ್ನ ಬಾಡಿ ತುಂಬಾ ಸೆಕ್ಸಿ. ನನಗೆ ಚಳಿ ಆಗ್ತಾ ಇದೆ. ಚಳಿ ತಾಳೇನು ಈ ಚಳಿಯ? ಇಡ್ಲಿಯನ್ನು ತರುವೆ ನಿನ್ನ ಸನಿಯ. ಇಡ್ಲಿ ಅಂದ್ರೆ ಕೊಡ್ಲಿ ತೊಳ್ತೀನಿ ನನ್ನ ಮಕ್ಕಳ. ಓಕೆ, ಕ್ಯಾಚ್. ಕರೆಕ್ಟ್ ಆಗಿದ್ಯಾ? ಇಂಡಿಯನ್ ಟೀಮ್ ಸೆಲೆಕ್ಟ್ ಮಾಡ್ಬೋದು ನಿನ್ನ. ಫೀಲ್ಡ್ ಅಲ್ಲಿ ಕ್ಯಾಚ್ ಬಿಡೋದು, ಬೆಡ್ ಅಲ್ಲಿ ಕ್ಯಾಚ್ ಹಿಡಿಯೋದು. ನೀನ್ 2 ಇಡ್ಲಿ ಅಲ್ವಾ ಕೊಟ್ಟಿದ್ದು? ಒಂದ್ ಇಲ್ಲಿದೆ, ಇನ್ನೊಂದು ಎಲ್ಲಿ ಹೇಳ್ಕೊ. ಇಲ್ಲಿ ಒಂದೇ ಕೊಟ್ಟಿದ್ದು. ಒಳಗಡೆ ಏನಾರು ಹೋಗಿ ಸೇರ್ಕೊಂಡ್ಬಿಡ್ತಾ? ಇಡ್ಲಿ ಸಿಗ್ತಾಣ? ಇಲ್ಲ ಕಣೋ, ಏನೋ ಇದು ಇಷ್ಟು ಮೆತ್ತಿಗಿದೆ. ಇದು ಅದು ಮಳೆಯಲ್ಲಿ ನೆನೆದಲ್ಲ, ಅದು ಹಾಗೋಗ್ಬಿಟ್ಟಿದೆ. ಮಳೆಯಲ್ಲಿ ನೆಂದ್ರೆ ಹೀಗಾಗುತ್ತಾ? ನನಗಾಗುತ್ತೆ. ನನ್ನ ಮಕ್ಕಳ ಫ್ರೆಂಡ್ಸ್ ಒಂದು ಸುಮ್ಮನಿದ್ರೆ ಎಲ್ಲೆಲ್ಲ ಕೈ ಹಾಕ್ತಿರಲ್ಲ. ಹೋಗ್ರ ಆಚೆ. ಹೋಗ.
ಮೊದ್ಲು ಲೈಟ್ ಆಫ್ ಮಾಡೋ. ನನಗೆ ಲೈಟ್ ಇದ್ರೆ ಕಣ್ ಕುಕ್ಕುತ್ತೆ. ನಿನಗೆ ಕಣ್ ಕುಕ್ಕುತ್ತೆ, ನಂಗೆ ಸೊಳ್ಳೆ ಕಚ್ಚುತ್ತೆ. ಏನೋ ಒಂದು 2 ಸೌಂಡ್. ನಾನೇ 2 ಸಲ ಕಿರಿಸಿದೆ. ಕೊಡ ಇಲ್ಲಿ ಇದ್ನ. ಸೊಳ್ಳೆ ಕಚ್ಚುತ್ತೆ, ಎಳಿ ಬಿಡೋಣ ಬಿಡೋಣ, ಕಮ್ಮಿ ಬಿಡೋಣ. ಬಿಡ ಬಿಡಲ್ಲ ಬಿಡ. ಯಾರೋ ಈ ಹುಡುಗಿ ಇಲ್ಲೇ ತಂದು ಹಾಕಿದೀರಾ? ಏನ ಈ ಹುಡುಗಿ ಯಾರು ಅಂದೆ? ಅವಾಗ್ಲಿಂದ ಇವಳು ಇಲ್ಲೇ ಇದ್ದಾಳ. ಅದನ್ನೇ ಕೇಳ್ತಾ ಇದೀನಿ, ಯಾವಾಗ ಬಂದ್ಲು ಅಂತ. ಟಪ್ಪಣ್ಣ ಎಣ್ಣೆ ಸೌರ್ತಾ ಐತೆ, ಮಲ್ಲಿಗೆ ಇಡ್ಲಿ ಸೌರ್ದಾಗ ಆಗ್ತಾ ಇದೆ. ಲೇ ಮಪ್ಪು, ಅದು ಇಡ್ಲಿನೇ ಕಣ. ಯಾರ ಇವಳು? ಲವ್ವ ಡವ್ವ? ಫುಟ್ಪಾತ್ ಅಲ್ಲಿ ಬಿದ್ದಿದ್ಲು. ಯಾರ ಉದುರ್ಸ್ಕೊಂಡು ಹೋಗಿರ್ಬೇಕು. ಉದುರ್ಸ್ಕೊಂಡು ಹೋಗ್ಬೇಕು, ಅದೇನ್ ತೂತ್ ಮೂರ್ಖಾಸೇನೋ. ಪಾಪ ಇದೇ ತರ ಒದ್ದೆ ಬಟ್ಟೆಲಿದ್ರೆ ಜ್ವರ ಬರುತ್ತೋ ಏನೋ. ತೆಗಿತೇ ಇಲ್ವಾ ಕೈನ ಈಗ? ಯಾ ಸೀನ್ ಹೈ. ಸೀನ್ ಅಲ್ವೋ ಅದು, ನೆಗಡಿ ಸೀನ್ ಅಂತೆ. ಸೀನು ತೆಗಿ ಆ ಕಡೆ. ಹೇಳ್ದಾಕು ಇರ್ಲಿ ಬಿಡ. ಹೇಳ್ದಾಕ ತೆಗಿಯ ಕೈನ ಎತ್ಕೊಳ. ಅಯ್ಯೋ ಮೈಯೆಲ್ಲ ಬೆಂಕಿ ತರ ಸುಡ್ತಾ ಇದೆಯಲ್ಲೋ. ಹೀಗೆ ಬಿಟ್ರೆ ಇವಳನ್ನ ಬೆಳಗ್ಗೆ ಅಷ್ಟೊತ್ತಿಗೆ ಟಿಕೆಟ್ ತಗೊಂಡ್ಬಿಡ್ತಾರೆ. ಹಾಗಾದ್ರೆ ಬಟ್ಟೆ ಬಿಚ್ಚಾಕ್ಬಿಡೋಣ, ಬಟ್ಟೆ ಬದಲಾಯಿಸ್ಬಿಡೋಣ ಅಂದೆ. ವಯಸ್ಸು ಬಂದಿರೋ ಹುಡುಗಿ ಹೇಗೋ ನಾವು ಬಟ್ಟೆ ಬದಲಾಯಿಸೋದು? ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಕಣ್ಣು ಬಟ್ಟೆ ಕಟ್ಕೊಂಡ್ಬಿಡೋಣ. ಕಾಲಿಂದ ಮೇಲಕ್ಕೆ ಹೋದ್ರೆ ಆ ಸೊಂಟ ಎಷ್ಟು ಸಣ್ಣಕ್ಕಿದೆ. ಯಾರು ಮಾತಾಡ್ತಾನೆ ಇಲ್ಲ, ಸೈಲೆಂಟ್ ಆಗಿದ್ದೀರಲ್ಲೋ. ನನ್ ಪೈಜಾಮ ನಾನು ಅರ್ಜುನಿಂದ ತಲೆ ಮರೆಸ್ಕೊಂಡು ಸ್ವಲ್ಪ ದಿವಸ ಇಲ್ಲೇ ಇರ್ಬೇಕು. ಅದಕ್ಕಿದೇ ಸರಿಯಾದ ಜಾಗ. ದೇವರೇ ಗೊತ್ತಿಲ್ಲ ಕಣೋ, ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮಫೋ. ರಮ್ಮಿ ಟಫ್. ಅಯ್ಯೋ ಹುಡುಗಿ ಯಾರು ಅಂತ ನಂಗೆ ಗೊತ್ತ. ಯಾರು ನೀವು? ಮಿಸ್ 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 ಯಾರು ನೀವು? ನಂಗೆ ಗೊತ್ತಿಲ್ಲ ಕಣೋ ಇವರು. ಯಾರು ನೀವು? ನಾನು ರಮ್ಮಿ ಲವ್ವರ್ಸು. ಎಷ್ಟು ಕ್ಲೋಸ್ ಅಂದ್ರೆ ಓಹೋ, ತಟ್ಟೆ ಇಡ್ಲಿಗೆ ಪುದೀನ ಚಟ್ನಿ ಸೌರ್ದಂಗೆ. ಹೌದು ಹೌದು. ನನ್ ರೂಮ್ ಅಲ್ಲಿ ಇಬ್ರು ಇಡಿಯಟ್ಸ್ ಇದ್ದಾರೆ. ಒಬ್ಬ ಟಫ್, ಇನ್ನೊಬ್ಬ ಪಫು ಅಂದಿದ್ದ. ಇಡಿಯಟ್ಸ್? ನನ್ನ ಮಗನೇ, ನೀನ್ ಲವ್ ಮಾಡೋದಕ್ಕೆ ಇಡಿಯಟ್ಸ್ ಅಂತ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೀನ ನೀನು? ಟಫ್ ಅಣ್ಣ. ಬಿಡಮ್ಮ, ನೀನ್ ಯಾಕೆ ಮಾಡ್ತೀಯ? ಬಿಡಮ್ಮ, ನೀನ್ ಬದುಕಿದ್ದು ಈ ಲೋಪನ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಬೇಕಮ್ಮ. ಹಾಗೆ ಆಗ್ಲಿ, ಇಲ್ಲೇ ಇರ್ತೀನಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾನೇ ಮದುವೆ ಆಗ್ಲಿ? ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಗೊತ್ತಿಲ್ಲದ ಮದುವೆ ಆಗಲ್ತಾ? ನನಗೆ ಗೊತ್ತಿಲ್ಲ. ಎಲ್ಲ ಗಿಟ್ಟಿಸ್ಕೊಂಡ್ಬಿಟ್ಟು ಈಗ ಅವಳು ಗೊತ್ತಿಲ್ಲ ಅಂತ ರೀಲ್ ಬರ್ತಾ ಇದ್ದೀನಿ. ಹಾಗೆ ಹಿಡ್ಕೊಂಡು ಅವ್ರು ಯಾರು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ ಹುಡಿನ ಹೇಗ ಮದುವೆ ಆಗ್ಲಿ? ಏನು ಮಾಡ್ತಾ ಇದ್ದೀನಿ? ಇಷ್ಟು ಮುದ್ದಾಗಿದ್ದಾಳೆ, ಮದುವೆ ಆಗ್ಬಿಡ್ತೀನಿ. ಏನು ಮಾಡ್ತಿದ್ಯಾ? ಬಾಡಿಗೆ ಕಟ್ತಾ ಇದೀನಿ. ಹೋಗ್ರು, ತಿಂಗಳು ಬಾಡಿಗೆ ಕಟ್ಟು, ವರ್ಷದೆಲ್ಲ ಕಟ್ಬಿಡ್ಬೇಡ. ನನ್ ಮನೆ ಎಷ್ಟು ಬೇಕಾದ್ರೆ ಕಟ್ತೀನಿ. ಹಲೋ, ಸನ್ರೈಸ್ ಪ್ಲಂಬರ್ಸ್ ಪ್ರೈವೇಟ್ ಲಿಮಿಟೆಡ್, ಹೆಡ್ ಆಫೀಸ್ ನ್ಯೂಯಾರ್ಕ್. ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್? ನಮ್ಮ ಮನೇಲಿ ನಲ್ಲಿ ಸೋರ್ತಾ ಇದೆ. ನನ್ ಮಗಂದು ಸ್ನಾನ ಮಾಡೋದೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ರಿಪೇರಿ ಮಾಡೋದಕ್ಕೆ ನೀವೆಷ್ಟು ಚಾರ್ಜ್ ಮಾಡ್ತೀರಾ? We charge 20,000 rupees. 20,000 bucks. 20,000 bucks? ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. No. We cannot do it. There's a cheap rate shop nearby. I can give you the number. 6480-865.
ಸಿಕ್ಕಿದ್ ಒಂದ್ ಬಿಸ್ನೆಸ್ ಅದನ್ನು ಹಾಳು ಮಾಡ್ಬಿಟ್ಲು. ಅಲೋ, ಎತ್ಲಾಗಿನ್ ಫೋನು. ನಮ್ಮ ಮನೇಲಿ ನಲ್ಲಿ ಸೋರ್ತಾ ಇದೆ, ರಿಪೇರಿ ಮಾಡೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ನೀವು? ಬರೀ 5,000. ಬರೀ 5,000ನಾ? ಅವಳ ಇಂಗ್ಲಿಷ್ ನೊಳಗೆ ಹುಟ್ಟಿದವಳು 20,000 ಕೇಳ್ಬಿಟ್ಲು. ಅದು 5 ಸ್ಟಾರ್ ರೇಟು, ಇದು ಜನತಾ ರೇಟು. ಓಕೆ, ನಮ್ಮ ಅಡ್ರೆಸ್ ತಗೊಳ್ಳಿ. ನಂಬರ್ 149, 3ನೇ ಕ್ರಾಸ್, ಬಸವನಗುಡಿ. ಓಕೆ. ನೋಡ್ದಿನೋ ಮಫು, ಇದು ಬಿಸ್ನೆಸ್ ನ್ಯಾಕ್ ಅನ್ನೋದು. ಮೊದ್ಲೇ 5,000 ಅಂದ್ರೆ ಯಾವನು ಒಪ್ಪಲ್ಲ. ಒಂದ್ ಫೋನ್ ಇಂದ 20,000 ಅನ್ನೋದು, ಇನ್ನೊಂದ್ ಫೋನ್ ಅಲ್ಲಿ 5,000 ಒಪ್ಕೊಂಡ್ಬಿಡೋದು. ಇಷ್ಟ ಒತ್ತದು ನಂಗೆ ಇಷ್ಟ, ಒತ್ತಕ್ಕೆ ಬೆಲ್ಲ. ಇವ್ರು ಅಣ್ಣ ಬನ್ಗಲ್ ಮಗು ಒಂದಿತ್ತು ಎರಡಾಗ್ಬಿಟ್ಟಿದ್ಯಲ್ಲೋ. ಬನ್ನಿ. ಅಲ್ಲ, ಈ ಮಕ್ಕಳೆಲ್ಲ ಅಯ್ಯೋ ನಂದಲ್ಲ, ಮಗನೇ ಆಗಿಲ್ಲ. ಆಗ ಇದು ನಾನು ಪ್ಲೇ ಹೋಮ್ ನಡೆಸ್ತಾ ಇದ್ದೀನಿ. ಬನ್ನಿ. ನಡೀರಿ. ನೀವೇನ ನಲ್ಲಿ ರಿಪೇರಿ ಮಾಡೋರು? ಹೌದು. ರಿಪೇರಿ ಮಾಡು ಅಂತ ಹೇಳಿದ್ರೆ ಏನ್ ಕೈ ಬಿಡ್ತಾ ಇದೆಯಾ? ಕೈ ಅವಳು ನಾನ್ ಮದುವೆ ಆಗ್ಬೇಕಾಗಿರೋ ಹುಡುಗಿ. ಮಾಡ್ಕೊಳಪ್ಪ, ಎಲ್ಲಿ ಸೋರ್ತಾ ಇದೆ ಹೇಳಿ, ಮುಚ್ಚಕ್ ಬಂದಿದೀವಿ. ನಲ್ಲಿ ಅಲ್ಲಿ ಇವನೊಬ್ಬ ಪಲ್ಲಿ. ಇನ್ನೊಂದ್ಸಲಿ ಅವಳ ಮೇಲೆ ಕಣ್ಣು ಹಾಕಿದ್ರೆ ಇರೋದೆಲ್ಲ ಉದುರಿಸ್ಬಿಡ್ತೀನಿ ನನ್ನ ಮಗನೇ. ಎಲ್ಲೋಗ್ತಿದ್ಯಾ? ಅಣ್ಣ ಸ್ವಲ್ಪ ಬಾಡಿಗೆ ಕೊಟ್ಬಿಟ್ಟು ಬರ್ತೀನಿ. ಹೋಗೋ. ಎಷ್ಟು ಒಳ್ಳೆಯವರು. ಕಲ್ಲು ಹೊಟ್ಟೋದ್ಲಾ? ಅಯ್ಯೋ ಒಂದೊಳ್ಳೆ ಕಾಟ. ಏನೋ ಮಾಡ್ತಾ ಇದ್ದೀನಿ, ಕಟ್ಬಿಡು. ಹಾಗೆ ಇಡ್ಕೋ, ನಾನು ಟ್ಯಾಂಕ್ ಚೆಕ್ ಮಾಡ್ಬಿಡ್ತೀನಿ. ಯಾಕ ಕಪಿಲ, ಕಪಿಲ ಎಲ್ಲಿದ್ಯಾ?
ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡ್ಬಿಡಿ ಸರ್. ಅಣ್ಣ ಈ ಬುಲ್ಡೋಸರ್ ಆ ಕಡೆ ಕರ್ಕೊಂಡೋಗ, ಬನ್ನ ಈ ಕಡೆ ಕಳ್ಸೋಣ ಪ್ಲೀಸ್. ಬನ್ನಿ ಬನ್ನಿ ಇದು ಬನ್ನಿ ಬನ್ನಿ ಅಮ್ಮ ಬನ್ನು, ಅಲ್ಲಿ ಜಾಬ್ ಇದೆ, ಗಂಟು ನನ್ನ ಮಕ್ಳ ನನ್ನ ಬಾತ್ರೂಮ್ ಹಾಳು ಮಾಡ್ಬಿಟ್ಟು ನನ್ನ ಫೆವಿಕಾಲ್ ಗೋಡೆ ಗಂಟಿಸ್ಬಿಟ್ರಲ್ಲೋ, ಬಿಡಿಸೋ. ಬಿದ್ದೆ ಬಾತ್ ರೂಮ್ ಅಲ್ಲಿ. ಲವಲಿ ವಿದ್ಯೆ. ವೆಲ್ಕಮ್ ಟು ಮೈ ಟೈಟಾನಿಕ್ ಶಿಪ್. ಲಾಕ್ ಮಾಡೋ. ಎಸ್ ಸರ್, ಲಾಕ್ ಮಾಡಿ ಸೀಲ್ ಮಾಡ್ಬಿಡ್ತೀನಿ. ಸಾರ್ ಸಾರ್ ಏನ್ ಸರ್ ಇದು? ಇದೇನಿದು? ನಿಮ್ಮ ಅಂಗಡಿ ಸೀಸ್ ಮಾಡಿದೀವಿ. ಸೀಸ್ ಮಾಡಿದ್ದೀನಿ. ಮನೆಯೆಲ್ಲ ಡ್ಯಾಮೇಜ್ ಮಾಡಿ ಇವ್ರ ಪ್ರಾಪರ್ಟಿನ ಲಾಸ್ ಮಾಡಿದಕ್ಕೆ ಇವ್ರಿಗೆ 1 ಲಕ್ಷ ರೂಪಾಯಿ ಕಟ್ಕೊಡ್ಬೇಕು ಅಂತ ಕೋರ್ಟ್ ಇಂದ ಆರ್ಡರ್ ಬಂದಿದೆ. ಅದನ್ನ ಕೊಡೋವರೆಗೂ ನೀವು ಅಂಗಡಿನ ಓಪನ್ ಮಾಡೋ ಹಾಗಿಲ್ಲ. ತಪ್ಪು ನಮ್ದಲ್ಲ ಸರ್, ಮನೆನೇ ಡೈನೋಸರ್ ಕಾಲದ್ದು ಸರ್. ಮನೆ ಒಳಗಡೆ ಇರೋ ಪೈಪ್ ಎಲ್ಲ ತುಕ್ಕಿ ಹಿಡಿದು ಗಬ್ಬೆದೋಗಿದೆ ಸರ್. ಆ ಹುಡುಗಿ ಒಬ್ಬಳನ್ನ ಬಿಟ್ರೆ ಮಿಕ್ಕಿದ್ದೆಲ್ಲ ಡ್ಯಾಮೇಜ್. ಕತ್ತೆಗಳ ಒಂದಲ್ಲ ಒಂದ್ ಕತ್ತೆ ಕೆಲಸ ಮಾಡ್ತಾನೆ ಇರ್ತೀರಾ. ನಿಮ್ಮನ್ನ ಕೋರ್ಟಲ್ಲಿ ವಿಚಾರಿಸ್ಕೊತೀನಿ.